ನಿಜವಾಗ್ಲೂ ನಾನಿವತ್ತು ಒಬ್ಬ ಪ್ರೇಕ್ಷಕರ ಜೊತೆಲಿ ಪ್ರೇಕ್ಷಕನಾಗಿ ಬಂದು ಸಿನಿಮಾ ನೋಡಿದೆ. ಇದು ಯಾವ ಹಾಲಿವುಡ್ ಬಾಲಿವುಡ್ ಲೆವೆಲ್ಗಿದೆ ಸರ್ ಸಿನಿಮಾ. ಇವತ್ತು ಏನು ರಮೇಶ್ ರೆಡ್ಡಿ ಅವರು ಹೇಳ್ತಾ ಇದ್ರು, ನಾನು ಊಹೆ ಮಾಡೋಕ್ಕಾಗ್ತಿರಲ್ಲ 80-100 ಕೋಟಿ ಮೇಲೆ ದಾಟಿದೆ ಅಂತ. ನಿಜವಾಗ್ಲೂ ಈ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಶಿವಣ್ಣಂದು ಈ ವಯಸ್ಸಿನಲ್ಲಿ ಇಷ್ಟೊಂದು ಎನರ್ಜಿ ಅವರ ಒಂದು ಇದನ್ನು ನೋಡಿದ್ರಂತೂ ಅಮೇಝಿಂಗ್ ಸರ್. ಅವರ ಅವತಾರ ದಶಾವತಾರ ಮಾಡಿದಾರಲ್ಲ ಸರ್, ಏನು ಸರ್ ನೆಕ್ಸ್ಟ್ ಲೆವೆಲ್ ಸರ್. ಅದೇ ಪ್ರತಿಯೊಬ್ಬರು ಸರ್, ಇವತ್ತು ಅರ್ಜುನ್ ಅವರು ಒಬ್ಬ ಸಂಗೀತಗಾರನಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವತ್ತು ಆ ಒಂದು ಡೈರೆಕ್ಷನ್ ಮಾಡಿ ಕೊನೆವರೆಗೂ ತೊಗೊಂಡೋಗಿದ್ರಲ್ಲ ಸಿನಿಮಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಈ ಸಿನಿಮಾನ ಪ್ರತಿಯೊಬ್ಬ ಪ್ರೇಕ್ಷಕನು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಸರ್. ನಿಜವಾಗ್ಲೂ ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರಮೇಶ್ ರೆಡ್ಡಿ ಅವರು. ಅವ್ರು ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ, ಏನು 100 ಕೋಟಿ ಏನು ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗುತ್ತೆ. ನಿಜವಾಗ್ಲೂ ಸರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ಸರ್, ಸ್ಟಾರ್ ಸಿನಿಮಾಗಳು ಒಂದೇ ದಿನ ಒಟ್ಟೊಟ್ಟಿಗೆ ಬರೋದು ರೀಚ್ ವಿಚಾರವಾಗಿ ಏನಾದರೂ ಹೇಳ್ತೀರಾ ಆಸ್ ಅ ಪ್ರೊಡ್ಯೂಸರ್? ಅಲ್ಲ, ನಾನು ಇವತ್ತು ಕಂಟೆಂಟ್ ಚೆನ್ನಾಗಿದ್ದಾಗ ಜನ ಗೆಲ್ಸ್ತಾರೆ ಪ್ರೇಕ್ಷಕರು. ಇವತ್ತು ಈ ಸಿನಿಮಾ ನೋಡೋಣಲ್ಲ ಸರ್, ಈಗ ಎರಡೂ ಗೆಲ್ಲಬೇಕು. ನನಗೆ ಇವತ್ತು ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕಂದ್ರೆ ಏನಂದ್ರೆ ನನ್ನ ಒಂದು ಸ್ವಂತ, ಇದು ಯಾರ ಅಭಿಪ್ರಾಯ ಅಲ್ಲ, ಸ್ವಂತ ಅಭಿಪ್ರಾಯ ಅಂದರೆ ಒಂದು ವಾರ ಬಿಟ್ಟು ಬಂದಿದ್ರಂತೂ ಎರಡು ಸೂಪರ್ ಡೂಪರ್ ಹಿಟ್ ಆಗ್ತಾ ಇತ್ತು ಸರ್. ನಿಜವಾಗ್ಲೂ ಅಲ್ಲ, ನಾನು ಅದಕ್ಕೆ ಸರ್ ಪ್ರೇಕ್ಷಕನಾಗಿ ಬಂದು ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ನೋಡಿದಾಗ ಅವ್ರ ಅಭಿಪ್ರಾಯ ಅನಿಸಿಕೆಗಳು ಪಕ್ಕದಲ್ಲಿ ಹೇಳ್ತಾ ಇದ್ರು. ಏನಂದರೆ ನಿಜವಾಗ್ಲೂ ಇವತ್ತು ಸುಪೇಂದ್ರ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಇರ್ಬೋದು. ನಾನು ಏನಕ್ಕೆ ಬಂದೆ ಅಂದರೆ ನಮ್ಮದ್ರಲ್ಲೂ ರಾಜ್ಬಿ ಶೆಟ್ಟಿ ಸರ್ ಮಾಡಿದ್ದಾರೆ. ಅವ್ರಿಗೆ ಏನು ಸರ್ ಯಾವ ಪಾತ್ರ ಕೊಟ್ಟರು ಯಾವ ಥರ ನಿಭಾಯಿಸ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನು ಹೇಳೋದಕ್ಕೆ ಬರ್ತಾ ಇಲ್ಲ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸ್ಯಾಂಡಲ್ವುಡ್ಡಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಿಲ್ಲ ಅನ್ನೋಂಥ ಕೂಗಿತ್ತು, ಅದೆಲ್ಲ ರೀಚ್ ಆಗಿದೆ, ಸಕ್ಸಸ್ ಆಗಿದೆ. ಏನು ಹೇಳ್ತೀರಾ? ಅಲ್ಲ, ನಾನು ಹೇಳ್ತಾ ಇರೋದು ಅದೇ ಸರ್. ಇವತ್ತು ಇಂಥ ಒಂದು 3 ಲೆಜೆಂಡ್ರಿಗಳನ್ನ ಹಾಕ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ಕಷ್ಟ. ಇವತ್ತು ನಿಜವಾಗಲೂ ಅದು ಏನೇ ಇದ್ದಿದ್ರು ಸಹ ಅದು ಮೀರಿಸ್ತದೆ ಸರ್. ಇವತ್ತು ನಾನು ಹೇಳಿದ್ನಲ್ಲ, ಬಾಲಿವುಡ್ ಹಾಲಿವುಡ್ ಸಿನಿಮಾ ಥರನೇ ಇದೆ ಸರ್. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗಲಿ ಸರ್. ಸಿನಿಮಾದಲ್ಲಿ ಪ್ರತಿಯೊಂದು ಇಷ್ಟ ಸರ್ ನನಗೆ. ಇವತ್ತು ಕೊನೆ ಒಳಗೆ ದಶಾವತಾರ 10 ಅವತಾರಗಳನ್ನು ಶಿವಣ್ಣ ಮಾಡಿದ್ದಾರೆ. ನನಗೆ ಅದು ಯಾವ ಥರ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ. ಶಿವಣ್ಣ ಹೆಣ್ಣು ಪಾತ್ರದಲ್ಲಿ ಲಾಸ್ಟ್ ಕಾಡ್ತಾರಲ್ಲ ಸರ್, ಯಾವ ಥರ ಇದೆ ಸರ್ ಹೇಳೋದಕ್ಕೆ ಒಂಥರ ಇದಾಗ್ಬಿಡುತ್ತೆ ಸರ್. ಆಮೇಲೆ ಕೊನೆಯವರೆಗೂ ಒಂಥರ ಗೂಸ್ ಬಂಪ್ ಸರ್, ಮೈಯೆಲ್ಲ ರೋಮಾಂಚನವಾಗ್ತದೆ. ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು, ನನ್ನ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಕೇಳ್ಕೊಂತೀನಿ, ಇಂಥ ಒಂದು ಸಿನಿಮಾಗಳನ್ನು ಪ್ರೋತ್ಸಾಹಿ ಚಿತ್ರಮಂದಿರಕ್ಕೆ ಒಂದು ಚಿತ್ರ ನೋಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಲ್ಯಾಂಡ್ಲಾರ್ಡ್ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ. ಜನವರಿ 23ಕ್ಕೆ 26 ಬರ್ತದೆ. ದಯವಿಟ್ಟು ಆ ಒಂದು ಸಿನಿಮಾನು ನಾನು ಹೇಳಲ್ಲ, ಇದೇ ಥರ ಬಂದು ಪ್ರೇಕ್ಷಕರು ಬಂದು ನೋಡಿ ಅವರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ ಸರ್. ತುಂಬ ಚೆನ್ನಾಗಿ ಅದ್ಭುತ ಮೂಡ್ ಬಂದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.